ಸ್ನೇಹಿತರೆ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ತಿಳಿಸ್ತೀನಿ ಕೇಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ದುಡ್ಡು ಇನ್ಮೇಲಿಂದ ಬರ್ಬೇಕಂದ್ರೆ ಈ ಕೆಲಸ ಮಾಡ್ಬೇಕು. ಓಕೆ. ನೀವು ಮಾಡ್ಲಿಲ್ಲ ಅಂದ್ರೆ ನಿಮಗ್ ದುಡ್ಡು ಬರೋದಿಲ್ಲ. ಆದ್ರೆ 1, 2 ಕಂತಲ್ಲ ಸ್ನೇಹಿತರೆ, ಹೇಳ್ತಾ ಇದ್ದೀನಿ. ಇನ್ಮುಂದೆ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ, ಆ ಸಮೀಪ ಬಂದ ಹಾಗೆ ನಿಮಗೆ 1, 2 ಕಂತು ಮಾತ್ರ ಕ್ಲಿಯರ್ ಆಗೋದಿಲ್ಲ. ಏನ್ ಪೆಂಡಿಂಗ್ ಉಳಿದಿರ್ತಾವೋ ಎಲ್ಲ ಕಂತುಗಳನ್ನ ಕ್ಲಿಯರ್ ಮಾಡಲಾಗತ್ತೆ. ಮತ್ತು ಆ ತಿಂಗಳ ಹಣ ಅದೇ ತಿಂಗಳಲ್ಲಿ ಕ್ಲಿಯರ್ ಮಾಡಲಾಗತ್ತೆ. ಈಗ ಹೇಗೆ 2 ತಿಂಗಳ ಹಣ, 3 ತಿಂಗಳ ಹಣ ಪೆಂಡಿಂಗ್ ಉಳಿಸ್ತಾ ಹೋಗ್ತಿದಾರೋ ಆ ರೀತಿ ಮಾಡೋದಿಲ್ಲ. ಮತ್ತೆ ಎಕ್ಸ್ಟ್ರಾ ದುಡ್ಡು ಕೂಡ ಕೊಡುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಎಲೆಕ್ಷನ್ ಸಮೀಪ ಬಂದಿರತ್ತೆ. ಸೊ ಹೆಚ್ಚಾಗಿ ದುಡ್ಡನ್ನ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಇರತ್ತೆ. ಸೊ ಹೀಗಾಗಿ ನಿಮ್ಮ ಎಲಿಜಿಬಿಲಿಟಿಯನ್ನ ಗೃಹಲಕ್ಷ್ಮಿ ಯೋಜನೆಗೆ ಉಳಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ನಾನ್ ನಿಮ್ಗೆ ಸುಮ್ನೆ ಮಾಹಿತಿ ತಿಳಿಸ್ಕೊಡ್ತಾ ಇಲ್ಲ. ನೀವು ದುಡ್ಡನ್ನ ಪಡ್ಕೊಳ್ಬೇಕು. ಸರ್ಕಾರದಿಂದ ಬರ್ತಕ್ಕಂತಹ ಯೋಜನೆಯ ಲಾಭವನ್ನ ಪಡ್ಕೊಳ್ಬೇಕು. ನಿಮಗೆ ಅದರಿಂದ ಏನಾದ್ರೂ ಹೆಲ್ಪ್ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಬರೀ ಹೇಳೋದಿದ್ರೆ ಸುಮ್ನೆ ಬಯೋಮೆಟ್ರಿಕ್ ಮಾಡಿಸ್ಕೊಳ್ರಪ್ಪ ಈ ರೀತಿ ಅಂತ ಹೇಳ್ಬಿಡ್ತಾ ಇದ್ದೆ. ಸೊ ಪ್ರತಿಯೊಂದು ಕಂತುಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ನೀವು ಎಲಿಜಿಬಿಲಿಟಿ ಉಳಿಸ್ಕೊಳ್ಳೋದು ಅತಿ ಅವಶ್ಯಕ. ಬನ್ನಿ ಹಾಗಾದ್ರೆ ಏನೇನಿದೆ ಈ ಒಂದು ಡೀಟೇಲ್ಸು, ಬಯೋಮೆಟ್ರಿಕ್ ಯಾಕೆ ಮಾಡಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ, ಇದನ್ನ ಮಾಡಿಸಿದ್ರೆ ಮಾತ್ರ ದುಡ್ಡು ಜಮಾ ಆಗತ್ತಾ, ಇದರೆಲ್ಲದರ ಬಗ್ಗೆ ವಿವರಣೆಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಾಕು, ನನಗೆ ಸ್ವಾರ್ಥಕ ಆಗತ್ತೆ ವಿಡಿಯೋ ಮಾಡಿದ್ದಕ್ಕೆ. ಸ್ನೇಹಿತರೆ, ಇನ್ನು ಕೇವಲ 15 ದಿನದ ಒಳಗಾಗಿ ಈ ಕೆಲಸ ನೀವು ಮಾಡಬೇಕು. ಇಲ್ಲಪ್ಪ ಅಂದ್ರೆ 31, 32, 33 ಬರೀ 3 ಕಂತುಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸೊ ಇನ್ನು 10 ರಿಂದ 20 ಕಂತುಗಳಾದ್ರೂ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಸರಿ ಸುಮಾರು ಇನ್ನು 2 ವರ್ಷ ಇದೆ. ಅಷ್ಟ್ರೊಳಗಾಗಿ ನೀವು ಇಲ್ಲಂದ್ರು ಒಂದು 50,000ನಾದ್ರೂ ಪಡ್ಕೊಳ್ತೀರಿ. ಮತ್ತೆ ಹೆಚ್ಚುವರಿ ದುಡ್ಡನ್ನ ಕೊಟ್ರು ಕೊಡಬಹುದು ಸರ್ಕಾರ. ಸೊ ಹೀಗಾಗಿ ಈ ಎಲ್ಲ ದುಡ್ಡನ್ನ ನೀವು ಪಡ್ಕೊಳ್ಬೇಕಂದ್ರೆ ಸರ್ಕಾರ ಹೊಸದಾದಂತಹ ರೂಲ್ಸ್ ಅನ್ನ ತಂದುಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಅಷ್ಟೇ ಅಲ್ಲ, ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ದಿಢೀರ್ನೆ ಸಿಎಂ ಬದಲಾವಣೆ ಆದ ಬಳಿಕ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಬಯೋಮೆಟ್ರಿಕ್ ಅನ್ನುವಂಥದ್ದು ಅವಶ್ಯಕತೆ ಮಾಡಿಬಿಟ್ಟಿದ್ದಾರೆ. ಯಾಕೆ ಈ ಬಯೋಮೆಟ್ರಿಕ್ ಬಂತು? ಇದೆಲ್ಲದರ ಬಗ್ಗೆ ನಾನು ಹೇಳೋದಾದ್ರೆ, ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರು ಮೃತಪಟ್ಟಿದ್ದಾರೆ, ಗೃಹಲಕ್ಷ್ಮಿಯರು. ಸೊ ಅವರೆಲ್ಲರ ಲಿಸ್ಟ್ ಕೂಡ ಈಗ 17 ಜಿಲ್ಲೆಯಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರು ತೀರಿ ಹೋಗಿರತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಇನ್ನು ಉಳಿದಂತಹ ಜಿಲ್ಲೆಗಳಲ್ಲಿ ಕೂಡ ಇದರ ಬಗ್ಗೆ ಎನ್ಕ್ವೈರಿ ಮಾಡಲಾಗತ್ತೆ. ಅಲ್ಲಿ ಕೂಡ ಇದರ ಬಗ್ಗೆ ಡೀಟೇಲ್ ಚೆಕ್ ಮಾಡಲಾಗತ್ತೆ. ಯಾರು ತೀರಿ ಹೋಗಿದ್ದಾರೆ, ಯಾರು ಬದುಕಿದ್ದಾರೆ, ಯಾರು ಎಲಿಜಿಬಿಲಿಟಿ ಇದ್ದಾರೆ, ಎಲ್ಲವೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಸುಮಾರು ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋದ್ರು ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿಯ ದುಡ್ಡನ್ನ ಅವರ ಖಾತೆಗಳಿಗೆ ಸರ್ಕಾರ ಇನ್ನೂ ಕೂಡ ಜಮಾ ಮಾಡಿಬಿಟ್ಟಿದೆ. ಅದು ಒಂದೊಂದಾಗಿ ಈಗ ಗಮನದಲ್ಲಿ ಬರ್ತಾ ಇದೆ. ಸರ್ಕಾರಕ್ಕೆ ಅಧಿಕೃತ ಮಾಹಿತಿ ಸಿಗ್ತಾ ಇದೆ. ತೀರಿ ಹೋಗಿದ್ದಾರೆ ಆದ್ರೂ ಸಹಿತ ನಾವಿಲ್ಲ ಅಂದ್ರೂ ಈಗ 7-8 ಕಂತುಗಳನ್ನ ಜಮಾ ಮಾಡಿದೀವಿ ಅವರಿಗೆ. 16 ಕಂತುಗಳನ್ನ ನಾವು ಜಮಾ ಮಾಡಿದೀವಿ. ಈ ರೀತಿ ಅವರಿಗೆ ಡೀಟೇಲ್ಸ್ ಸಿಗ್ತಾ ಇದೆ. ಸೊ ಹೀಗಾಗಿ ಕೋಟಿಗಟ್ಟಲೆ ಸರ್ಕಾರಕ್ಕೆ ಆಲ್ರೆಡಿ ಈಗ ಖರ್ಚು ವೆಚ್ಚ ಆಗಿದೆ. ಸುಮ್ನೆ ಎಲಿಜಿಬಲ್ ಇಲ್ಲದಿದ್ರು ಸಹಿತ ದುಡ್ಡು ಹೋಗಿದೆ. ಇನ್ನು ಮತ್ತೆ ಇದೇ ರೀತಿ ರಿಪೀಟ್ ಆಗ್ಬಾರ್ದಲ್ವಾ? ತೀರಿ ಹೋದವರ ಹೆಸರಿನಲ್ಲಿ ದುಡ್ಡನ್ನ ಪಡ್ಕೊಂಡು ಕುಟುಂಬಸ್ಥರು ಏನ್ ಮಾಡ್ತಾ ಇದಾರೆ, ಎ.ಟಿ.ಎಂ ಮುಖಾಂತರ ಆ ದುಡ್ಡನ್ನ ವಿಡ್ರಾವಲ್ ಮಾಡ್ಕೊಳ್ಳೋದು. ಅದೇ ರೀತಿಯಾಗಿ ಆ ಫೋನ್ ಪೇ, ಗೂಗಲ್ ಪೇ ಇರತ್ತಲ್ವಾ, ಮೃತಪಟ್ಟವರ ಮೊಬೈಲ್ ಇರುತ್ತೆ, ಅದರಲ್ಲಿ ಫೋನ್ ಪೇ, ಗೂಗಲ್ ಪೇ ಇರುತ್ತೆ, ಅದರಿಂದ ದುಡ್ಡನ್ನ ಯೂಸ್ ಮಾಡ್ಕೊಳ್ಳೋದು. ಈ ರೀತಿ ಮಾಡ್ತಾ ಇದಾರಂತೆ. ಇದು ಸರ್ಕಾರದ ಗಮನಕ್ಕೆ ಬಂದ ತಕ್ಷಣ ಈ ರೀತಿ ಒಂದು ಕ್ರಮವನ್ನ ಕೈಗೊಂಡು ಬಯೋಮೆಟ್ರಿಕ್ ಮಾಡೋದು ಅತಿ ಅವಶ್ಯಕ. ಬಯೋಮೆಟ್ರಿಕ್ ಮಾಡಿದ್ರೆ ಮಾತ್ರ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಥಂಬನ್ನ ಕೊಡ್ಬೇಕಂತೆ. ನೀವು ಬದುಕಿದ್ರೆ ಮಾತ್ರ ಥಂಬ್ ಕೊಡ್ತೀರಿ. ನೀವು ಥಂಬ್ ಕೊಟ್ರೆ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಖಂಡಿತವಾಗ್ಲೂ ಜಮಾ ಆಗತ್ತೆ, ಎಲಿಜಿಬಲ್ ಇದ್ದ ಹಾಗೇನೆ. ಯಾರು ಕೊಡೋದಿಲ್ಲ ಅವ್ರಿಗೆ ದುಡ್ಡು ಜಮಾ ಆಗೋದಿಲ್ಲ. ನೀವು ಎಲಿಜಿಬಲ್ ಇಲ್ಲ ಅಂತ ಅರ್ಥ. ಸರ್ಕಾರದ ಒಂದು ಗಮನದಲ್ಲಿ ನೀವು ಮೃತಪಟ್ಟಿದ್ದೀರಿ ಅಂತಾನೆ ಅರ್ಥ ಆಗ್ಬಿಡುತ್ತೆ. ಸೊ ಹಾಗಾಗಿ ಸರ್ಕಾರ ಏನ್ ಹೇಳ್ತಾ ಇದೆ, ಯಾರ್ಯಾರು ಬಯೋಮೆಟ್ರಿಕ್ ಮಾಡಿಸಿಲ್ಲ ಮಾಡಿಸಿ, ಅಥವಾ ತೀರಿ ಹೋಗಿದ್ದಾರೆ ನಮಗೆ ಬಯೋಮೆಟ್ರಿಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತ ನೀವು ಕೇಳಿದ್ರೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಗಳ ಹೆಸರನ್ನ ಮುಖ್ಯಸ್ಥೆಯ ಜಾಗದಲ್ಲಿ ಸೇರ್ಪಡೆ ಮಾಡಿಸಿ, ಮತ್ತೆ ಎಂದಿನಂತೆ ಆ ಗೃಹಲಕ್ಷ್ಮಿ ದುಡ್ಡು ಕಂಟಿನ್ಯೂ ಆಗಿ ಬರುತ್ತೆ. ಇದು ಒಂದು ಸೊಲ್ಯೂಷನ್ ಇದೆ. ಇಲ್ಲ ಅಂದ್ರೆ ನೀವು ಬಯೋಮೆಟ್ರಿಕ್ ಮಾಡಿಸ್ಲಿಲ್ಲ ಅಂದ್ರೆ ದುಡ್ಡೇ ಬರೋದಿಲ್ಲ. ದುಡ್ಡು ಬರಬೇಕಂದ್ರೆ ನಿಮ್ಮ ಮುಖ್ಯಸ್ಥೆಯ ಜಾಗದಲ್ಲಿ ಇನ್ನೊಬ್ಬರ ಹೆಸರನ್ನ ಸೇರ್ಪಡೆ ಮಾಡಿ ಮತ್ತೆ ದುಡ್ಡನ್ನ ಪಡೆದುಕೊಳ್ಳಿ. ಸೊ ಈ ಕೆಲಸ ಮಾಡೋದು ಅತಿ ಅವಶ್ಯಕ ಅಂತ ಸರ್ಕಾರ ತಿಳಿಸಿದೆ. ಇದರ ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅಪ್ಲೈ ಮಾಡೋದು, ಈ KYC ಮಾಡಿಸದೇ ಇರೋದು ಎಲ್ಲವೂ ಕೂಡ ಈಗ ಸರ್ಕಾರದ ಗಮನದಲ್ಲಿ ಬಂದಿದ್ದು, ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಆಪರೇಷನ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಸಂಪೂರ್ಣ ಒಂದು
ಉಲ್ಟಾ ಪಲ್ಟಾ ಅಂತಾರಲ್ವಾ? ಸೊ ಆ ರೀತಿ ಎಲ್ಲವೂ ಕೂಡ ಹಿಂಡಿ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಮಾತ್ರ ಈ ದುಡ್ಡನ್ನ ಕೊಡುವಂತಹ ವ್ಯವಸ್ಥೆ ನಡೀತಾ ಇದೆ. ಒಳ್ಳೆಯದೇ. ಮತ್ತೇನ್ ಯಾಕಂದ್ರೆ ಸಿಕ್ಕಾಪಟ್ಟೆ ಲಕ್ಷಾಂತರ ಫಲಾನುಭವಿಗಳಿಗೆ ಈ ರೀತಿ ಎಲಿಜಿಬಲ್ ಇಲ್ಲದಿದ್ರು ಸಹಿತ ದುಡ್ಡು ಹೋಗ್ತಾ ಇದ್ರೆ ಸರ್ಕಾರದ ಖಜಾನೆ ಖಾಲಿ ಆಗತ್ತೆ. ಸರ್ಕಾರಕ್ಕೆ ಹೊಡೆತ ಬೀಳತ್ತೆ. ಮೊದಲೇ ಆರ್ಥಿಕ ಪರಿಸ್ಥಿತಿ ಎದುರಾಗ್ತಾ ಇದೆ ಸರ್ಕಾರಕ್ಕೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಡೆಸ್ಬೇಕಂದ್ರೆ ಎಷ್ಟೋ ಕೋಟಿಗಟ್ಟಲೆ ದುಡ್ಡು ಬೇಕಾಗತ್ತೆ. ಅಷ್ಟು ಈಗಾಗಲೇ ಸಾಲವನ್ನ ಮಾಡ್ಕೊಂಡಿದೆ ಸರ್ಕಾರ. ಸೊ ಹೀಗಾಗಿ ಇನ್ನೂ ಹೆಚ್ಚಿನ ಸಾಲ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಎಲಿಜಿಬಲ್ ಇಲ್ಲದಂತವರಿಗೂ ಕೂಡ ಕೊಟ್ರೆ. ಹಾಗಾಗಿ ಇದರ ಬಗ್ಗೆ ವೆರಿಫಿಕೇಷನ್ ಮಾಡಿ ಯಾರು ಅರ್ಹತೆ ಹೊಂದಿರ್ತಾರೆ ಅವ್ರಿಗೆ ಮಾತ್ರ ಈ ದುಡ್ಡನ್ನ ಕೊಡುವಂತದ್ದು. ಸೊ ಇದ್ರ ಬಗ್ಗೆ ಮಾಹಿತಿ ತಿಳಿತಂತ ಅನ್ಕೊಳ್ತೀನಿ. ದುಡ್ಡು ಬೇಕಂದ್ರೆ ಈ ಕೆಲಸ ಮಾಡ್ಬೇಕು. ಗ್ರಾಮವನ್ನು, ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಥವಾ ನಿಮ್ಮ ರೇಷನ್ ಅಂಗಡಿಯಲ್ಲಿನೇ ನೀವು ಬಯೋಮೆಟ್ರಿಕ್ ಮಾಡಿಸಬಹುದು. ಓಕೆ, ಮುಖ್ಯಸ್ಥನೇ ಹೋಗ್ಬೇಕಾಗತ್ತೆ ಮತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಿಮ್ ಮುಂದೆ ಇಟ್ಟಿದ್ದೀನಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಸೊ ದಯಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಇನ್ಫಾರ್ಮೇಶನ್.